ಒಂದಷ್ಟು ಇನ್ನೂ ಮುಂದುವರೆದ ಹಾಗೆ ನಮ್ಮ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರಿಗೆ, ಅವರ ಮಕ್ಕಳು ಹಾಗೂ ಅವರ ಕುಟುಂಬದವರಿಗೆ ಏನಾದರೂ ಒಂದಷ್ಟು ಕಡಿಮೆ ಅಥವಾ ಉಚಿತವಾಗಿ ನೌಕರರ ಮಕ್ಕಳಿಗೆ, ಯಾಕೆಂದ್ರೆ ಗ್ರೂಪ್ ಡಿ ಅಟೆಂಡರ್ ಗ್ರೂಪ್ ಸಿ ಅಂತಾರೆ, ಅವರಿಗೆ 3 ಲಕ್ಷ 4 ಲಕ್ಷ ಕೊಟ್ಟು ಒಂದು ಮದುವೆ ಫಂಕ್ಷನ್ ಕಾರ್ಯಕ್ರಮ ತುಂಬಾ ತೊಂದರೆ ಇದೆ. ಅದನ್ನೆಲ್ಲರ ಒಂದು ಹಿರಿಯರ ಒಂದು ಕೋರಿಕೆ ಕೂಡ ಇದೆ. ಈ ಹಂತದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಒಂದು ಛತ್ರ ಕಟ್ಟಿ ಎಲ್ಲರೂ ಕೂಡ ಒಂದು ಮೆಂಬರ್ಶಿಪ್ ಅಂತ ಮಾಡಿ ಅನುದಾನ ಎಲ್ಲರೂ ಕೇಳ್ಕೊಳ್ಳಿ. ನೀವು ಒಂದಷ್ಟು ಎಲ್ಲ ಒಂದು ದಿನದ ವೇತನ ಕೊಡ್ತಿ ಎಲ್ಲ ಕೈಕೊಂಡು ನಾವು ಚೌಲ್ಟ್ರಿ ಮಾಡೋಣ ಅಂತ ಹೇಳಿ ನನ್ನ ಮೂಡ ಹಾಕತಕ್ಕಂಥ ದಿನೇಶ್ ಕುಮಾರ್ ಭೇಟಿ ಮಾಡಿದಾಗ ಥರ್ಸ್ಡೇಯಲ್ಲಿ ಒಂದು ನಿಮಗೆ ಸೇರಿಸಿ ಕೂಡ ಕೊಡ್ತೀವಿ ಅಂತ ನನಗೆ ಮನೆ ಕೂಡ ಹೇಳಿದ್ರು. ಈಗ ಅದು ಕೂಡ ಹಂತವಾಗಿ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೆ, ಸ್ವಲ್ಪ ತಡವಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಆಶೀರ್ವಾದ, ನಮ್ಮೆಲ್ಲ ನಮ್ಮ ಜಿಲ್ಲಾಡಳಿತ ಹಾಗೂ ಎಲ್ಲ ನಮ್ಮ ರಾಜ್ಯ ಸರ್ಕಾರದ ಆಶೀರ್ವಾದದಿಂದ ಮುಂದಿನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ಎಲ್ಲರೂ ಕೂಡ ನಮಗೆ ಕೈ ಜೋಡಿಸಿ ಸಹಕಾರ ಮಾಡಬೇಕು ಅಂತ ಮತ್ತೆ ಮನವಿ ಕೂಡ ಕೊಡ್ತಾ ಇದ್ದೇವೆ. ನಿಮ್ಗೆಲ್ಲ ಗೊತ್ತಿದೆ, ಎಲ್ಲ ನನ್ನ ಬಂಧುಗಳೇ, ನಮ್ಮ ರಾಜ್ಯದಷ್ಟು 2019ಕ್ಕಿಂತ ಮುಂಚೆ ಸುಮಾರು ಜನ ಮಾನ್ಯರು ಕೆಲಸ ಮಾಡೋ ಸರ್ಕಾರದ ಸಂದರ್ಭದಲ್ಲಿ 19ರಿಂದ 24ವರೆಗೆ ನಮ್ಮ ನೆಚ್ಚಿನ ಅಧ್ಯಕ್ಷ ಬಂದ ಮೇಲೆ ಸುಮಾರು 24 ಸರ್ಕಾರದ ಪ್ರಮುಖವಾದ ಆದೇಶ ಮಾಡಿಕೊಂಡ ಕೆಲಸ ಮಾಡ್ತಕ್ಕಂಥ ಏಕೈಕ ಅಧ್ಯಕ್ಷ ಹೋದ್ರೆ ನಮ್ಮ ಸದಸ್ಯರು ಹೇಳಕ್ಕೆ ಹೆಮ್ಮೆ ನೀಡುತ್ತೆ. ಯಾಕೆಂದ್ರೆ ಅವರು ಮನೆ ಹಿಂದೆ ಮಕ್ಕಳ 24 ಸರ್ಕಾರ ಉದ್ಘಾಟನೆ ಮಾಡ್ಕೊಂಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ತುಂಬಿದ ಅಭಿನಂದನೆ ಇಷ್ಟಪಡ್ತೇನೆ. ಮಾಧವಪ್ಪ ಸಾಹೇಬರಿಗೆ 2 ಬಾರಿ ಹೋಗಿ ಕೇಳ್ಕೊಂಡಿದ್ದೆ. ಆಗಸ್ಟ್ 15 ಕೂಡ ಕಾರ್ಯಕ್ರಮದಲ್ಲಿ ಕೇಳ್ಕೊಂಡೆ. ಅವ್ರ ಅವ್ರು ಹೇಳ್ತಿದ್ರು, ನನ್ನ ಕರೆಯಪ್ಪ ಸರಿಯಾಗಿ ಹೇಳುವಂತಿರುತ್ತೆ. ನಾನು ಕೈ ಮುಗಿ ತಿಳ್ಕೊ ಬಂದಿದ್ದೆ, ಈ ಡೇಟ್ ಕೊಟ್ಟಿದ್ರು, ಇದು ಕಳೆದ ತಿಂಗಳೇ ಮಾಡ್ಬೇಕಿದ್ದ ಕಾರ್ಯಕ್ರಮನ. ಸ್ವಲ್ಪ ತಡವಾಗ ಬಂದಿದೆ, ಮತ್ತೆ ತಡವಾಗ ಕಾರ್ಯಕ್ರಮ ಶುರುವಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಆರಾಮವಾಗಿದ್ದು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿ ನಮ್ಮ ಮಾಧವಪ್ಪ ಸಾಹೇಬರು ನಮ್ಮ ಮೈಸೂರು ಜಿಲ್ಲೆಯ ಸರ್ಕಾರಿ ನೌಕರರಿಗೆ ನಮ್ಮ ಸಂಘಕ್ಕೆ ಏನೆಲ್ಲ ಒಂದಷ್ಟು ಅನುದಾನ ಬಿಡುಗಡೆ ಮಾಡಬೇಕಂತ ಮಾತನ್ನ ಕೇಳಿ ನಾನು ಹೋಗ್ಬೇಕು ಅಂತ ನನ್ನ ಭಾವನೆ ಆಗಿದೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮೆಲ್ಲ ನೆಚ್ಚಿನ KR ಕ್ಷೇತ್ರದ ಶಾಸಕರು ಆಪ್ತರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಶಿವಸ್ಥಾನರವರೇ, ಬೆಳಿಗ್ಗೆ ಉದ್ಘಾಟನೆ ಮಾಡಿ ತುಂಬಾ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ನಾನು ಒಬ್ಬ ಸರ್ಕಾರಿ ನೌಕರನಾಗಿದ್ದೆ. ಸರ್ಕಾರಿ ನೌಕರನಾಗಿ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಈಗ ಇದ್ದಿದ್ದರೆ ನಾನು ಡೆಪ್ಯೂಟಿ ಸರ್ ಆಗಿರ್ತಿದ್ದೆ. ಹುಟ್ಟಿ ನಾನು ರಾಜಕಾರಣಕ್ಕೆ ಬಂದು ರಾಜಕಾರಣದಲ್ಲಿ ಮಾದೇವಪ್ಪ ಅವರ ಆಶೀರ್ವಾದ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗೋದಕ್ಕೆ ಮುಖ್ಯ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಶಾಸಕನಾಗೋದಕ್ಕೆ ತುಂಬ ಸಹಕಾರ ಕೊಟ್ಟಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ನಾನು ಶಾಸಕನಾಗಿ ನಿಂತಿದ್ದೀನಿ ಅಂದರೆ ಅದು ಸಂಪೂರ್ಣವಾದಂಥ ಕಾರಣ ನನ್ನ ರಾಜಕೀಯದಲ್ಲಿ ನನಗೆ ಯಾರಾದರೂ ತಂದೆ ಅಂತ ಇದ್ದರೆ ಅದು ಸಿದ್ದರಾಮಯ್ಯನವರು ಮತ್ತು ಮಾದೇವಪ್ಪ ಸಾಹೇಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಾನು ಸರ್ಕಾರಿ ನೌಕರನಾಗಿದ್ದಾಗ ನಾನು 6th ಪೇ ಕಮಿಷನ್ ಬಗ್ಗೆ ಯೋಚನೆ ಮಾಡ್ತೇನೆ. ಯಾವ ಮಕ್ಕಳು ಮನೆ ಸಂಬಳ ಜಾಸ್ತಿ ಆಯ್ತಿದೆ ಅಂತ. ಇವತ್ತು ಸರ್ಕಾರ ರಚನೆ ಮಾಡಿದ ತಕ್ಷಣವೇ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾದೇವಪ್ಪ ಸಾಹೇಬರು ಎಲ್ಲರೂ ಸೇರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮಾದೇವಪ್ಪರು ಏನು ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬರು ಇಮಿಡಿಯೇಟ್ ಆಗಿ ಅದಕ್ಕೆ ಸ್ಪಂದನೆ ಮಾಡುವಂಥದ್ದು ಮತ್ತು ಅದನ್ನು ಜಾರಿಗೆ ತರುವಂಥ ಕೆಲಸ ಮಾಡ್ತಾರೆ. ಏಕೆಂದರೆ ಇವರು ಮಾದೇವಪ್ಪ ಸಾಹೇಬರು ಏನು ಹೇಳೋದು ಸರಿಯಾಗಿ ಒಬ್ಬ ಮುಖ್ಯಮಂತ್ರಿಗೆ ಈ ರಾಜ್ಯದ ರಾಜನಿಗೆ ಯಾವ ರೀತಿ ಮನವರಿಕೆ ಮಾಡಬೇಕು ಅಂತನ್ನೋದು ಇರುವಂಥ ಮಂತ್ರಿಗಳಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಮಂತ್ರಿಗಳಿದ್ದಾರೆ ಅವರು ಆ ಮಂತ್ರಿಗಳಲ್ಲಿ ಮೊದಲನೇವರು ಇರುವಂಥದ್ದೆಲ್ಲ ತಪ್ಪಾಗ್ತಾರೆ. ಯಾಕೆಂದರೆ ಈಗ ನಾನೊಬ್ಬ ಶಾಸಕ ಅನ್ನೋದು ನೋಡಿದ್ರೆ ನನ್ನನ್ನು ಅಷ್ಟು ವ್ಯವಸ್ಥಿತವಾಗಿ ಕನ್ವಿನ್ಸ್ ಮಾಡ್ತಿರಲಿಲ್ಲ. ಈ ಹಿಂಗಲ್ಲ ಅಂತ ಹಿಂಗೆ ಮಾಡೋದು ಸರಿಯಾಗಿಲ್ಲ ಅಂತ ಅಂತಾರೆ. ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರಿಗೆ ವ್ಯವಸ್ಥಿತವಾಗಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಸರ್ಕಾರದಲ್ಲಿ ಏನೇನು ಒಳ್ಳೆ ಕೆಲಸ ಆಗಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದಾರೆ. ಇವತ್ತು 7th ಪೇ ಕಮಿಷನ್ನಿಂದ ಡಿ ಗ್ರೂಪ್ ನೌಕರರಿಗೆ 3,000 ರೂಪಾಯಿಂದ ಎ ಗ್ರೇಡ್ ನೌಕರರಿಗೆ 70,000 80,000 ರೂಪಾಯಿವರೆಗೂ ಬೆನಿಫಿಟ್ನ ಕೊಡಿಸಿರೋ ಕ್ರೆಡಿಟು ಮಾದೇವಪ್ಪ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಹೋಗಬೇಕು ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಹೋಗಬೇಕು ಅಂತ ನನ್ನ ವೈಯಕ್ತಿಕವಾದ ಅನಿಸಿಕೆ. ಅದಕ್ಕೆಲ್ಲ ನಿಮ್ಮ ಸಹಮತ ಇದೆ ಅಂತ ಅಂದ್ತೀನಿ. ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಈ ಬಾರಿ ಎಲ್ಲ
ಹೊಡೆದ್ರೆ ಬೆಂಗಳೂರನ್ನ ಕೊಟ್ಟು 135 ಜನ MLA ಮಾಡಿ ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಉಸ್ತುವಾರಿ ಸಚಿವರಾಗ್ತಾರೆ ಅಂತ ನಾವು ನೀವೆಲ್ಲ ಸಹಾಯ ಮಾಡಿದ್ರಿ. ಅದೇ ರೀತಿ ನೀವು ಮುಂದೆನೂ ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವೆಲ್ಲರನ್ನೂ ಸಹಕಾರವನ್ನು ಕೊಟ್ಟರೆ ಸರ್ಕಾರಿ ನೌಕರರ ಹಿತವನ್ನು ಕಾಪಾಡುವಲ್ಲಿ ಮೊದಲನಿಗೂ ಯಾರು ಇರೋ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಇಚ್ಛಾಶಕ್ತಿ ಇರೋದು ಕಾಂಗ್ರೆಸ್ ಪಕ್ಷದ ನಾಯಕರು ಸರ್ಕಾರಿ ನೌಕರರುಗಳನ್ನ ಏನು ನಿಮ್ಮ ಒಳ್ಳೆಯದನ್ನ ಬಯಸುವಂಥವರು ಮಾಧವಪ್ಪನ ನೀರುಗಳು ಇವರೆಲ್ಲ ಇದ್ದಾರೆ. ಅದರಿಂದ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳನ್ನು ಕೇಳಿ ಇವತ್ತು ನೋಡಿ ಅವ್ರು ಆ್ಯಕ್ಚುಲಿ ನಿನ್ನೆ ಬೆಂಗಳೂರಿಂದ ಇದೇ ಕಾರ್ಯಕ್ರಮಕ್ಕಾಗಿ ಮಾಧವಪ್ಪ ಸಾಹೇಬರು ನಿನ್ನೆ ಸಿಕ್ತಾಗಿರೋದು ನಾಳೆ ನೌಕರರ ಸಂಘದ್ದು ಉದ್ಘಾಟನೆ ನಮ್ಮ ಬಿಲ್ಡಿಂಗ್ ಹೋಗ್ಲೇಬೇಕು, ಅದಕ್ಕೆ ಬಂದಿದ್ದೀನಿ ಅಂತ. ಹಾಗಾಗಿ ನಿಮ್ಮ ಬಗ್ಗೆ ಅಷ್ಟೊಂದು ವ್ಯವಸ್ಥಿತವಾದಂಥ ವ್ಯವಸ್ಥೆನ ನಿಮ್ಮ ವ್ಯವಸ್ಥೆನ ಸರಿ ಮಾಡೋದಕ್ಕೆ ಒಂದು ಇವತ್ತು ವೇದಿಕೆ ಆಸಕ್ತರಾಗಿದ್ದಾರೆ. ಎಲ್ಲ ಮಾನ್ಯರು ಗಣ್ಯರು ಎಲ್ಲರೂ ಸೇರಿದ್ರಿ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಗೋವಿಂದರಾಜ್ ಅವರು ನಮ್ಮ ಸಂಘಕ್ಕೆ ಅನುದಾನ ಏನು ಕೊಡ್ತೀರಿ ಅಂತ ಹೇಳಿದ್ರು. ಮಾಧವಪ್ಪ ಸಾಹೇಬರು ಏನು ಹೇಳ್ತಾರೆ ಅದನ್ನು ನನ್ನ ಶಾಸಕರ ಅನುದಾನದಿಂದ ಕೊಡೋದಕ್ಕೆ ನಾನು ಹೇಳಿದ್ದೀನಿ. ಅದನ್ನು ಕೊಡಿಸೋದಕ್ಕೆ ಮಾಧವಪ್ಪ ಸಾಹೇಬರೇ ನನಗೆ ಸಹಕಾರವನ್ನು ಕೊಡ್ತಾರೆ ಅಂತೇಳಿ ನಮ್ಗೆಲ್ಲರೂ ನಮಸ್ಕರಿಸಿ ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಮಾಧವಪ್ಪ ಸಾಹೇಬರು ಪರ್ಮಿಷನ್ ತಗೊಂಡು ನಾನು ಹೋಗ್ತಾ ಇದ್ದೀನಿ. ಯಾರು ಅನ್ಯತಾ ಭಾವಿಸಬಾರ್ದು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ. ಅದರಲ್ಲೂ ಸರ್ಕಾರಿ ಸೇವೆ ಮಾಡಲಿಕ್ಕೆ ಸಿಕ್ಕಂಥ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬಹಳ ಅತ್ಯಮೂಲ್ಯವಾದಂಥ ಅವಕಾಶ. 6.5 ಕೋಟಿ ಜನರಲ್ಲಿ ಇವತ್ತು ಎಷ್ಟು ಜನ ಕೆಲಸದಿದ್ದಾರೆ ಸರ್ಕಾರಿ ಅಂತ ಹೇಳಿದ್ರೆ ನಾನು ಸಾಮಾನ್ಯ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೆ. ಸುಮಾರು 7 ಲಕ್ಷ ಹುದ್ದೆಗಳಿದೆ. ಅದರಲ್ಲಿ ಸುಮಾರು 4 ಲಕ್ಷ ಜನ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 23 ಲಕ್ಷ ಖಾಲಿ ಇದೆ. ಸೊ 7 ಲಕ್ಷ 10 ಲಕ್ಷ ನೆಟ್ಟು 6.5 ಕೋಟಿ ಜನರಲ್ಲಿ 10 ಲಕ್ಷ ಸರ್ಕಾರಿ ನೌಕರಿದ್ದಾರೆ. ಅವರ ಅದನ್ನು ತಿಳ್ಕೊಂಡು ಸರ್ಕಾರಿ ಸೇವೆ ಬಂದ ಮೇಲೆ ನಾವು ಅದನ್ನು ಸದುಪಯೋಗ ಸದಾವಕಾಶ ಮಾಡಿ ನಾವು ಸಮಾಜಕ್ಕೆ ನಾವು ಏನಾದರೂ ಸೇವೆ ಮಾಡ್ತೇವೆ. ಆ ಉದ್ದೇಶದಿಂದ ನಾವು ಸರ್ಕಾರಿ ಸೇವೆ ಬಂದಿದ್ದೇವೆ. ನಾನು ಒಬ್ಬ ಸರ್ಕಾರಿ ನೌಕರನಾಗಿದ್ದು ಅಧಿಕಾರಿಯಾಗಿದ್ದು 1973 ವೈದ್ಯಾಧಿಕಾರಿಯಾಗಿ ಸೇವೆ ಪ್ರಾರಂಭ ಮಾಡಿದೆ. ಆಗ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಭಾಳ ಕಷ್ಟಪಟ್ಟು ಓದಿ ಬಂದಾಗ ನಮ್ಮ ತಂದೆ ನಾವು ಓದ್ತಾ ಇರಬೇಕಾಗಿರೋರು ನಮ್ಮ ಕಷ್ಟಪಟ್ಟು ಓದಿದ ಮೇಲೆ ದೇವರಾಜೇಶ್ವರು ನಮ್ಮ ತಂದೆಯವರು ತೀರ್ಕೊಂಡದ್ದು KSRTC ಮಿನಿಸ್ಟರ್ 65 ಆಕ್ಸಿಡೆಂಟ್ ನಮ್ಮ ತಂದೆ ತೀರೋದು. ಕಾರ್ ಆಕ್ಸಿಡೆಂಟ್ ಮತ್ತು KSRTC ಬಸ್ ಅವ್ರು ಮಂತ್ರಿ ಆಗಿದ್ದು ಕೂಡ ಪ್ರದರ್ಶನ ಮಾಡಿರ್ಬೇಕು ನೋಡಿ. ತಂದೆಯವರು ಭಾಳ ಚೆನ್ನಾಗಿ ನನಗೆ ಸಮಾಧಾನ ಮಾಡಿ ಹೋಗಿ ಹೇಳಿ ವಿದ್ಯೆ ಮುಂದುವರಿಸಪ್ಪ. ನಾನು ಮುಂದುವರಿಸಿ ಅನಂತರ MBBS ಮಾಡಿದ ನಂತರ ಮುಖ್ಯಮಂತ್ರಿಗಳಾಗಿದ್ದು ಅವ್ರು ಮಾತಾಡಿ ನಾನು ಅವ್ರಿಗೆ ಭೇಟಿ ಮಾಡಿದಾಗ ಏನು ಮಾಡ್ತೀಯಪ್ಪ ಸರ್ಕಾರಿ ನೌಕರಿಗೆ ನಿಮಗೆಲ್ಲ ಆಶ್ಚರ್ಯ ಆಗ್ತದೆ. ನೇರವಾಗಿ ನಾನು ಬೆಳಿಗ್ಗೆ ಅವ್ರು ನೋಡಿದ ತಕ್ಷಣ ಕ್ಲಾಸ್ 1 ಆಫೀಸರ್ಗೆ ನೇರ ನೇಮಕಾತಿ ಮಾಡಿದ್ರು ದೇವರಾಜೇಶ್ವರು. ಒಬ್ಬ ಡಬ್ಬಲಿ ಹುಡುಗರಿಗೆ ಕಷ್ಟಪಟ್ಟು ಓದಿದವನಿಗೆ ದಲಿತರವನಿಗೆ ನೇರ ನೇಮಕಾತಿ ಮತ್ತು ವೈದ್ಯಾಧಿಕಾರಿ. ಆವಾಗ ನೇರ ನೇಮಕಾತಿ ಇಲ್ಲಿ ಕ್ಲಾಸ್ 1 ಆಫೀಸರ್ಗೆ ಅಸಿಸ್ಟೆಂಟ್ ಪ್ರೊಫೆಸರು DVS ಮೆಡಿಕಲ್ ಆಫೀಸರ್ ಕ್ಲಾಸ್. ಆದರೆ ನಾನು ಹುಣಸೂರಿನಲ್ಲಿ ಪ್ರಥಮವಾಗಿ MBBS ಹುಣಸೂರು ಎಲ್ಲ ಇನ್ನೂರು ಜನರಲ್ ಸೇರಿದ್ರೆ ಹುಣಸೂರು ತಾಲೂಕಿನ ಮೊಟ್ಟ ಮೊದಲೇ MBBS ಪಾಸ್ ಆಗ ಬರೀ ದಲಿತರಲ್ಲ ಎಲ್ಲರೂ ನಾವು ಫೋನ್ನಲ್ಲಿ ಕೂಡ MBBS ಸ್ವಲ್ಪ ಬ್ಯಾಕ್ವರ್ಡ್. ಹಾಗಾಗಿ ನನ್ನ ತಾಲೂಕಿನ ಫಸ್ಟ್ ಮೊದಲನೇ MBBS ಪಾಸ್ ಮಾಡಿದ್ದಾರೆ ಅಂತೇಳಿ ನನಗೆ ಮೊದಲನೇ ಅವಕಾಶ ಕೊಟ್ಟಿದ್ದಾರೆ. ಇವರು ಕೂಡ ನನ್ನ ಅನಿಸ್ಬೋದು. ಅದೇ ರೀತಿ ಬೇಗ ಉನ್ನತ ಶಿಕ್ಷಣ ಮಾಡಿಕೊಂಡು ಬೇಗ ಜಿಲ್ಲಾಧಿಕಾರಿ ಹೊರಗೆ 94 ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ದೇಶವಾಗಿ ನಮ್ಮ ಆವತ್ತಿನ ದಿವಸ ನಾವು 73 ಕೆಲಸ ಸೇರಿದ 74 DHO ಪೋಸ್ಟ್ ಗ್ರಾಜುಯೇಷನ್ ಆ್ಯಂಡ್ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ರೆಗ್ಯುಲರೈಸ್ ಅದು ರೆಗ್ಯುಲೈಸ್ ಆಗೋದಿಲ್ಲ. ಹಾಗಾಗಿ ಕೊಡಗಿಗೆ ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ.
ನಾನು ಅದನ್ನು ಯಾಕೆ ಕೇಳ್ತಾ ಇದ್ದೀನಿ, ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಸದುಪಯೋಗ ಮಾಡ್ತೀವಿ. ದೇಶವಾಗಿ ಕೊಡಗಿನಲ್ಲಿ ಮತ್ತು ಮೈಸೂರಲ್ಲಿ ಮಾಡ್ತೀವಿ. ಆವಾಗ ವೀರಾಚಾರ್ಯ ನಾವು ಸ್ವಲ್ಪ ಪ್ರಾಮಾಣಿಕವಾಗಿ ದಕ್ಷವಾಗಿ ಆಡಳಿತ ನಡೆಸೋದ್ರಿಂದ ಗವರ್ನರ್ಸ್ ಮಂಡಳಿ, ಚೀಫ್ ಮಿನಿಸ್ಟರ್ ಎಲ್ಲ ಮಂಡಳಿಗಳು. ಹಾಗಾಗಿ ನಾನು ಪ್ರಮೋಷನ್ ಆಗಿ ಬೆಂಗಳೂರು ಹೋದಾಗ ಜಾಯಿಂಟ್ ಡೈರೆಕ್ಟರ್ ಆಗಿ ಹೆಲ್ತ್ ಮಿನಿಸ್ಟರ್ ಆಗಿದ್ದು ಅವ್ರ ಕೈಗಳಿಗೆ ನಾನು ಜಾಯಿಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಅವತ್ತು ದಿವಸ ಅವರು ಎಂಕರೇಜ್ ಮಾಡಿದ್ದು ಪ್ರೈಮರಿ ಹೆಲ್ತ್ ಕೇರ್ನಲ್ಲಿ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ನಲ್ಲಿ ಸಬ್ಸೆಂಟರ್ಸು ಪ್ರೈಮರಿ ಹೆಲ್ತ್ ಸೆಂಟರ್ನ ಏನಾದರೂ ಒಂದು ಹೆಚ್ಚಾಗಿ ಎಕ್ಸ್ಪ್ಯಾಂಡ್ ಆಗಿದ್ರೆ ಅದಕ್ಕೆ ಸನ್ಮಾನ್ಯ ಮಾದೇವಪ್ಪ ಸಾಹೇಬ್ರ ಹರೀಶ್ ಗೌಡರು ಹೋದ್ರು, ಇದ್ದಾನೆ ಮಂಜೇಗೌಡರು ಇದ್ದಾನೆ ತೆರಳಿದ್ದಾರೆ. ಹಾಗೆ ನಮ್ಮ ನಿಮ್ಮೆಲ್ಲರ ರಾಜ್ಯದ ಅಧ್ಯಕ್ಷರಾದಂಥ ಶ್ರೀಯುತ ಷಡಾಕ್ಷರದೇವರು ವೇದಿಕೆ ಮೇಲಿದ್ದಾರೆ, ಗೋವಿಂದರಾಜ್ ಅವರಿದ್ದಾರೆ, ಎಲ್ಲ ಹಿರಿಯರು ವೇದಿಕೆ ಮೇಲಿದ್ದಾರೆ. ಬಂಧುಗಳು, ಸಾಕಷ್ಟು ತಲಾ ಆಗಿದೆ ಅಂತ ಅಧ್ಯಕ್ಷರು ಭಾಷಣದಲ್ಲೇ ಹೇಳಿದ್ದಾರೆ. ನಾನು ಎರಡು ಮಾತುಗಳನ್ನಾಡಿ ಮಾತಿಗೆ ವಿರಾಮ ಕೊಡ್ತೀನಿ. ಇವತ್ತು ಸರ್ಕಾರ, ಯಾವುದೇ ಒಂದು ಸರ್ಕಾರ ಇರಲಿ, ಅದು ಒಳ್ಳೆ ರೀತಿಯ ಕೆಲಸ ಮಾಡ್ತಾ ಇದೆ ಅಥವಾ ಅದು ಒಳ್ಳೆ ದಾರಿ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ದಾರಿ ತೋರಿಸೋದು ತಾವು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನೀವು ಹೇಗೆ ಮಾಡ್ತೀರಿ, ನಿಮ್ಮ ಪ್ರತಿಬಿಂಬವೇ ಸರ್ಕಾರ ಅಂತ ಹೇಳಕ್ಕೂ ನಾನು ಇಷ್ಟಪಡ್ತೀನಿ. ಇವತ್ತು ವ್ಯವಸ್ಥೆ ಹೇಗಿದೆ, ಒಂದು ಒಳ್ಳೆ ಸರ್ಕಾರ ಇಮೇಜ್ ಬರುತ್ತೆ ಅಂದ್ರೆ ಅದಕ್ಕೆ ತಾವೆಲ್ಲರೂ ಕಷ್ಟಪಟ್ಟಾಗ ಮಾತ್ರ. ಸಾರ್ವಜನಿಕರು ನಿಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ಹೇಗೆ ನಾವುಗಳು ಕೆಲಸ ಮಾಡ್ತೀವಿ, ಹೇಗೆ ನಾವು ನಡ್ಕೋತೀವಿ ಅನ್ನೋದ್ರ ಮೇಲೆ ಸರ್ಕಾರದ ಏನು ಇಮೇಜ್ ಡೆವಲಪ್ ಆಗುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತು ಈ ಒಂದು ಸಭಾಂಗಣದ ನವೀಕೃತ ಕಟ್ಟಡದ ಒಳಗಡೆ ನಾವೆಲ್ಲರೂ ಇದ್ದೀವಿ. ಅಧ್ಯಕ್ಷರು ಕಳೆದ ಒಂದು 2-3 ತಿಂಗಳಿಂದಲೇ ನನಗೆ ಶಾಸಕರ ಅನುದಾನದಲ್ಲಿ ನಮ್ಮ ಸರ್ಕಾರಿ ನೌಕರರು ಕೂತ್ಕೊಳ್ಳುವಂಥ ಈ ಬಿಲ್ಡಿಂಗ್ಗೆ ಅನುದಾನವನ್ನು ಕೊಡಿ ಅನ್ನುವಂಥದ್ದು ಹೇಳಿದ್ರೆ ನಾನು ಖಂಡಿತ ಅನುದಾನವನ್ನು ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಸರ್ಕಾರ ಅಂದರೆ ಇದು ಕಾನ್ಸ್ಟಿಟ್ಯೂನ್ಸಿ ಇವೆಲ್ಲ ಬರುವ ಕಾರಣಕ್ಕೆ ಒಂಚೂರು ನೀವು ನನ್ನ ಜೊತೆ ಸಹಕಾರ ಮಾಡಿದ್ರೆ, ನೀವೇನು ಕೇಳ್ತೀರಾ, 5 ಲಕ್ಷನೋ 10 ಲಕ್ಷನೋ ಅಂದ್ರೆ ನೀವೇನು ಕೇಳ್ತೀರಾ ಅಷ್ಟೊಂದು ಶಾಸಕರ ನಿಧಿಯಿಂದ ಖಂಡಿತ ನಾನು ಮಾಡಿಕೊಡ್ತೀನಿ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಕಸ್ಮಾತ್ ಆಗಲಿಲ್ಲ, ಸರ್ಕಾರದ ಕಾನೂನು ಅದರ ಒಳಗೆ ಬರ್ತಿಲ್ಲ ಅಂದ್ರೆ ನಾನು ನಮ್ಮ ಹಿತೈಷಿಗಳ ಹತ್ರ ಈ ನೌಕರ ಸಂಘಕ್ಕೆ ಅನ್ನುವಂಥದ್ದನ್ನ ಇಟ್ಕೊಂಡು ನಮ್ಮ ದೇಣಿಗೆಯನ್ನಾದರೂ ವಸೂಲು ಮಾಡಿ ಹೊಟ್ಟೆ ಕೊಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಶುಭಾಶಯಗಳನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಒಂದೇ 4 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಅದು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಮತ್ತೆ ಅವರ ಕೋರ್ಕೊಂಡು ಇಲ್ಲಿ ಅನುದಾನ ಬಿಡುಗಡೆ ಮಾಡಬೇಕು ಹಲವಾರು ಬಾರಿ ಅವರ ಕೋರಿದ್ವಿ. ಅವರು ಕೂಡ ನಮಗೆ ಅವಕಾಶ ಇನ್ನು ಲಭ್ಯ. ನಿಮ್ಮ ಹೋರಾಟ ಕೇಳಿದ್ರೆ ನೀವು ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನ ಅವ್ರ ಕ್ವಾರ್ಟರ್ಸ್ ಅವ್ರ ಮನೆಗೆ ಹೋದಾಗ ಕೂಡ ಅವ್ರು ಹೇಳಿದ್ದನ್ನ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನಪು ಮಾಡ್ಕೊಳ್ತಾ ಮಾನ್ಯ ಮಾಧವಪ್ಪ ಸ್ವಾಮಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸೊ ಹಾಗೇನೆ ಇವತ್ತು ಸ್ಕೀಮ್ ಜಾರಿಗೆ ಬಂದಿಲ್ಲ. ಅವತ್ತು ಸಿಎಂ ಸಾಹೇಬ್ ಕೂಡ ಅವತ್ತು ಹೇಳಿದ್ದಾರೆ 102 ಮಂತ್ಸಲ್ಲಿ ಫೈನಲ್ ಸ್ಟೇಜ್ ಬಂದಿದೆ. ನಮ್ಮೆಲ್ಲ ಎಂಪ್ಲಾಯೀಸ್ ವಿತ್ ಫ್ಯಾಮಿಲಿ 25 ಲಕ್ಷ ಸದಸ್ಯರಿಗೆ ಎಲ್ಲ ಕಾಯಿಲೆಗಳಿಗೆ ಎಲ್ಲ ಆಸ್ಪತ್ರೆಗಳಿಗೆ ಉಚಿತ ಚಿಕಿತ್ಸೆ ಕೊಡುವ ಯೋಜನೆ ಕೂಡ ಅಂತಿಮ ಹಂತದಲ್ಲಿದೆ. ಅದನ್ನು ಕೂಡ ನಾನು ಜಾರಿಗೆ ಮಾಡ್ತೇನೆ ಎನ್ನುವಂತ ಮಾತನ್ನ ಮಾನ್ಯ ಸಿಎಂ ಸಾಹೇಬ್ ಹೇಳಿದ್ದಾರೆ. ಹಾಗಾಗಿ ಅದು ಜಾರಿಗೆ ಬಂದ್ರೆ ಯಾರು ಕೂಡ ₹1 ಹಾಸ್ಪಿಟಲ್ ಕೊಡೋಂಗಿಲ್ಲ. ಹಾಸ್ಪಿಟಲ್ಗೆ ಹೋಗಿ ಕಾರ್ಡ್ ತೋರಿಸಿ ಅದು 50 ಲಕ್ಷ ಬಿಲ್ ಆಗಲಿ, 10 ಲಕ್ಷ ಆಗಲಿ, 5 ಲಕ್ಷ ಆಗಲಿ, ಇನ್ಪೇಷಂಟ್ ಔಟ್ ಪೇಷಂಟ್ ಸರ್ಜರಿ ಆಲ್ ಮೆಡಿಕಲ್ ರಿಲೇಟೆಡ್ ಟ್ರೀಟ್ಮೆಂಟ್ ನಮ್ಮ ಫ್ಯಾಮಿಲಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ಒಂದು ಅದ್ಭುತವಾಗಿರುವಂತ ಯೋಜನೆ ಇಡೀ ದೇಶದ ಯಾವ ರಾಜ್ಯದಲ್ಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾರಿ ಬರ್ತಾ ಇದೆ. ಇನ್ನೊಂದು 2 ತಿಂಗಳಲ್ಲಿ ಅನ್ನೋದನ್ನ ಹೇಳಿಕೆ ಬಯಸ್ತೇನೆ. ಹಾಗೆ NPS OPS ಆಗಬೇಕು ಅನ್ನುವಂಥ ಕೂಗು ಕೂಡ ಇತ್ತು. ಬಹುಶಃ ಅದಕ್ಕೆ ಮಾದೇವಪ್ಪ ಸಾಹೇಬ್ಗೂ ಗೊತ್ತಿದೆ. 2006 ಬಿಫೋರ್ ಏನಿದ್ದಾರೆ, 2004 ನಂತರ ಸೆಂಟ್ರಲ್ ನಂತರದವರಿಗೆ NPS OPS ಆಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮನೆ UPS ಅಂತ ಮಾಡಿದೆ. NPS OPS UPS ಯಾವ PS ಮಾಡ್ತಾರೋ ಗೊತ್ತಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. 17ನೇ ತಾರೀಕು ಜುಲೈ ಅವ್ರಿಗೆ ಅಭಿನಂದನೆ ಮಾಡೋ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅಫಿಷಿಯಲ್ ಕಮಿಟಿಯನ್ನ NPS OPS ಮಾಡಲಿಕ್ಕೆ ಅಧಿಕೃತ ಆದೇಶವನ್ನು ಅವತ್ತೇ ಹೊರಡಿಸಿ ಆ ವೇದಿಕೆ ಮೇಲೆ ಬಿಡುಗಡೆ ಮಾಡಿದ್ದು ಕೂಡ ನಾವು ಜೀವಮಾನದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ 2.5 ಲಕ್ಷ ಜನ NPS ನೌಕರರು
ಅದನ್ನ ಸ್ಟಡಿ ಮಾಡಲಿಕ್ಕೆ 5 ರಾಜ್ಯಗಳಲ್ಲಿ OPS ಮಾಡಿದ್ದಾರೆ. ಛತ್ತೀಸ್ಗಢ, ರಾಜಸ್ಥಾನ್, ಜಾರ್ಖಂಡ್ ಕೂಡ ಆ ರಾಜ್ಯಗಳಿಗೆ 5 ಜನ IAS ಆಫೀಸರ್ ಕಮಿಟಿ ಮಾಡಿದ್ದಾರೆ. ಆ ರಿಪೋರ್ಟ್ ಒಂದು ಕ್ಯಾಬಿನೆಟ್ ಇಟ್ಟು ಅದನ್ನು ಕೂಡ ಶೀಘ್ರವಾಗಿ ಮಾಡ್ತೇವೆ ಎನ್ನುವಂತ ಮಾತನ್ನ CM ಸಾಹೇಬ್ ಅವತ್ತು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಅತ್ಯಂತ ಪ್ರಮುಖವಾಗಿರುವಂತಹ ಕಾರ್ಯ. ಆ ಕಾರ್ಯ ಆದಷ್ಟು ಬೇಗ ಆಗಬೇಕು ಅನ್ನುವಂಥದ್ದು ರಾಜ್ಯದ ನೌಕರರಲ್ಲಿ ಇದೆ. ಬಹುಶಃ ನಾವು ಒಂದೇ ಸಲ ಆಗ್ಲಿಕ್ಕೆ ಕೇಳಲಿಕ್ಕೆ ನಮ್ಮ ಮೈಸೂರು ಸಮಸ್ಯೆ ಏನಿದೆ, ಮೈಸೂರು ಸಮಸ್ಯೆ ಏನಿದೆ, ಏನೇನು ಮಾಡ್ಬೋದು, ನಿಮ್ಮ ಸಮಸ್ಯೆ ಏನಿದೆ, ಕನ್ವರ್ಸೇಷನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಾವೆಲ್ಲ ಒಟ್ಟಾಗಿ ನಮ್ಮ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡೋ ಕಡೆಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗೋಣ ಅಂತ ಹೇಳಿ ಇವತ್ತು ಸರ್ಕಾರಿ ನೌಕರರ ಎಂಥದ್ದೇನೋ ಫೈನಲ್ ಆಗ್ತಾ ಇದೆ. 70-30 ಇದರಲ್ಲಿ ಹೆಲ್ತ್ ಪಾಲಿಸಿ ರಿಟೈರ್ಡ್ ಮಾತಾಡೋರೆಲ್ಲ ಮನೆ ಕೊಟ್ಟಿದ್ದಾರೆ. ಮಾತಿಗೆ ಒಂದಿನ ಹಿಂದೆ ರಿಟೈರ್ಡ್ ಆಗುತ್ತೆ, ಆಮೇಲೆ ಆಗುತ್ತೆ ಅಂತ ಹೇಳ್ತಾರೆ. ಸೇಮ್ ನೋಟಿಸ್ ಥರ ಹೇಳಿದ್ರೆ ಮತ್ತು ನಾವೆಲ್ಲ ಹೆಚ್ಚು ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯಿಂದ ಸಮಾಜ ತಕ್ಕ ಕೆಲಸ ಮಾಡೋಣ. ಸರ್ಕಾರದ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿ ಕರ್ನಾಟಕ ರಾಜ್ಯ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮೊದಲನೇ ಜಾಗಕ್ಕೆ ಬರಲಿ ಅಂತ ಆಸೆ ನಿಮ್ಮೆಲ್ಲರಿಗೂ ಕೋರಿ ನನ್ನ ಮಾತನ್ನು ಆರ್ಥಿಕ ನಷ್ಟವನ್ನು ಹೊಂದಿದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ಈಗಾಗಲೇ ರಾಜ್ಯಾದ್ಯಂತ ಮನವಿಯನ್ನು ಸಲ್ಲಿಸಿದ್ದೇವೆ. ನಿವೃತ್ತ ನೌಕರರಿಗೆ ಆಗಿರ್ತಕ್ಕಂತಹ ವ್ಯತ್ಯಾಸಗಳನ್ನು ಎಲ್ಲ ಕೂಡ ಅಭಿನಂದನೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.